ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ CET ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ, ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಮತ್ತು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡೆಸ್ಕೋಬೋದಾಗಿರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೊಸ ವಿದ್ಯಾರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್, PDO, BMTC ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಿರುವಂಥ ವಿದ್ಯಾರ್ಥಿಗಳಿಗೆ ಪೇಪರ್ ಸೆಕೆಂಡ್ ಅಂತಂದರೆ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಕ್ಲಾಸಸ್ ಕೂಡ ಇದಾಗಿರುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಪೇಪರ್ ಸೆಕೆಂಡಲ್ಲಿ 35 ಮಾರ್ಕ್ಸಿಗೆ ಸಾಮಾನ್ಯ ಕನ್ನಡ, 35 ಮಾರ್ಕ್ಸಿಗೆ ನಿಮಗೆ ಸಾಮಾನ್ಯ ಇಂಗ್ಲೀಷ್ ಮತ್ತು 30 ಮಾರ್ಕ್ಸ್ಗಳಿಗೆ ಕಂಪ್ಯೂಟರ್ ಜ್ಞಾನವನ್ನು ಕೇಳಲಾಗುತ್ತೆ. ಟೋಟಲ್ 100 ಮಾರ್ಕ್ಸಿಗೆ ಪೇಪರ್ ಸೆಕೆಂಡನ್ನು ನಿಗದಿಪಡಿಸಲಾಗಿರುತ್ತೆ. ಪ್ರಸ್ತುತ ನಿಮಗೆ ವಿಲೇಜ್ ಅಕೌಂಟೆಂಟ್, PDO ಮತ್ತು BMTC ಹಾಗೂ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಸೆಪರೇಟ್ ಆದಂಥ ಒಂದು ಪ್ಲೇ ಲಿಸ್ಟ್ ಕೂಡ ಅವೈಲೇಬಲ್ ಇದೆ. ವಿದ್ಯಾರ್ಥಿಗಳು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಪ್ಲೇ ಲಿಸ್ಟಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ಗೆ ಬೇಕಿರುವಂಥ ಪ್ರತಿಯೊಂದು ಕ್ಲಾಸಸ್ಗಳನ್ನು ಆದಷ್ಟು ನೋಡ್ತಾ ಹೋಗಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಂದು ಕ್ಲಾಸಸ್ಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಆಪ್ಷನ್ 36ನೇ ಪ್ರಶ್ನೆ, ಅಕ್ಯುಲಿಸ್ಟ್ ಅಂದರೆ ನೀವು ಏನಂತ ತಿಳ್ಕೊಬೇಕಾಗುತ್ತೆ. ಅಕ್ಯುಲಿಸ್ಟ್ ಅಂತಂದರೆ ನೇತ್ರಶಾಸ್ತ್ರಜ್ಞ ಅಂತಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನೇತ್ರ ಅಂತಂದರೆ ಕಣ್ಣು ಅಂತ ಆಗಿರುತ್ತೆ. ಕಣ್ಣಿನ ಬಗ್ಗೆ ಸ್ಟಡಿ ಮಾಡುವಂಥವ್ರು ಅಥವಾ ಕಣ್ಣನ್ನು ನೋಡುವಂಥ ಡಾಕ್ಟರ್ಗೆ ನಾವು ಏನಂತ ಕರಿತೀವಿ ಅಂತ ಇಲ್ಲಿ ಆಪ್ಷನ್ಸ್ಗಳನ್ನು ನೀಡಲಾಗಿರುತ್ತೆ. ಸ್ನೇಹಿತರೆ, ಇದಕ್ಕೆ 36ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಂತಂದರೆ ಎ ಸ್ಪೆಷಲಿಸ್ಟ್ ಇನ್ ದ ಟ್ರೀಟ್ಮೆಂಟ್ ಆಫ್ ದ ಡಿಸೀಸಸ್ ಆಫ್ ದ ಐಸ್ ಅಂತ ತಿಳಿಸಲಾಗಿದೆ. ಅಂತಂದರೆ ಕಣ್ಣಿಗೆ ಸಂಬಂಧಪಟ್ಟಂಥ ರೋಗಗಳಿಗೆ, ಡಿಸೀಸಸ್ಗಳಿಗೆ ಟ್ರೀಟ್ಮೆಂಟನ್ನು ನೀಡುವಂಥ ಡಾಕ್ಟರ್ಗಳಿಗೆ ನಾವು ಅಕ್ಯುಲಿಸ್ಟ್ ಅಂತ ಕರಿತೀವಿ. ಅಂತಂದರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಇಂಪ್ರೂವ್ ದ ಸೆಂಟೆನ್ಸ್ ಬೈ ರೀಪ್ಲೇಸಿಂಗ್ ದ ಅಂಡರ್ಲೈನ್ಡ್ ಫ್ರೇಸ್ ವಿತ್ ದ ಚಾಯ್ಸ್ ಪ್ರೊವೈಡೆಡ್. ಅಂತಂದರೆ ಈ ಕೆಳಗಡೆ ನೀಡಿರುವಂಥ ಒಂದು ಚಾಯ್ಸ್ಗಳನ್ನು ಉಪಯೋಗಿಸಿಕೊಂಡು ಅಂಡರ್ಲೈನ್ಡ್ ಆಗಿರುವಂಥ ಒಂದು ಸೆಂಟೆನ್ಸನ್ನು ರೀಪ್ಲೇಸ್ ಮಾಡಬೇಕು ಅಂತ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ವಾಕ್ಯ ಏನು ನೀಡಲಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಹಿ ವಾಸ್ ಲೈಕ್ಲಿ ಟು ವಿನ್ ದ ಎಲೆಕ್ಷನ್ಸ್ ಬೈ ದ ಸ್ವೀಪಿಂಗ್ ಮೆಜಾರಿಟಿ. ಅಂತಂದರೆ ಸ್ನೇಹಿತರೆ, ಅವನು ಮೆಜಾರಿಟಿಯಿಂದ ವಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ಇಲ್ಲಿ ಒಂದು ಸೆಂಟೆನ್ಸನ್ನು ನೀಡಲಾಗಿರುತ್ತೆ. ಈ ಒಂದು ಸೆಂಟೆನ್ಸನ್ನು ನೀವು ರೀಪ್ಲೇಸ್ ಮಾಡಬೇಕಾದಂಥ ಒಂದು ವರ್ಡ್ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಸರಿಯಾಗಿರುತ್ತೆ. ಅಂತಂದರೆ ಬೈ ಎ ಸ್ವೀಪಿಂಗ್ ಮೆಜಾರಿಟಿ ಅಂತಂದರೆ ಹಿ ವಾಸ್ ಲೈಕ್ಲಿ ಟು ವಿನ್ ದ ಎಲೆಕ್ಷನ್ಸ್ ಬೈ ಎ ಸ್ವೀಪಿಂಗ್ ಮೆಜಾರಿಟಿ ಅಂತ ಇಲ್ಲಿ ನೀವು ಆಪ್ಷನ್ ಎನ ಟಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 38ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಐಡೆಂಟಿಫೈ ದ ಅಡ್ವರ್ಬ್ ಫ್ರಮ್ ದ ಅಂಡರ್ಲೈನ್ಡ್ ವರ್ಡ್ಸ್ ಅಂತ ನೀಡಲಾಗಿದೆ. ಸ್ನೇಹಿತರೆ, ಅಂತಂದರೆ ಇಲ್ಲಿ ಅವರು ಅಂಡರ್ಲೈನ್ಡ್ ಮಾಡಿರುವಂಥ ಒಂದು ವರ್ಡ್ಸ್ಗಳಲ್ಲಿ ಅಡ್ವರ್ಬ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು ಅಂತ ತಿಳಿಸಲಾಗಿದೆ. ಸ್ನೇಹಿತರೆ, ಅಡ್ವರ್ಬ್ ಅಂತಂದರೆ ಇಲ್ಲಿ ನಿಮಗೆ ಕ್ರಿಯಾ ವಿಶೇಷಣ ಆಗಿರುತ್ತದೆ. ವರ್ಡ್ ವಿಚ್ ಡಿಸ್ಕ್ರೈಬ್ ಬೈ ದ ವರ್ಬ್, ಅದಕ್ಕೆ ನಾವು ಅಡ್ವರ್ಬ್ ಅಂತ ಕರಿತೀವಿ. ಅಂತಂದರೆ ವರ್ಬಿಂದ ಡಿಸ್ಕ್ರೈಬ್ ಆಗುವಂಥದ್ದಕ್ಕೆ ನಾವು ಅಡ್ವರ್ಬ್ ಅಂತ ಕರಿತೀವಿ. ಸ್ನೇಹಿತರೆ, ಹಾಗಾಗಿ ಇಲ್ಲಿ ಆಪ್ಷನ್ ಎ ಅಲ್ಲಿ ಏನು ನೀಡಲಾಗಿದೆ ಅಂತಂದರೆ ದ ಬ್ಯಾಡ್, ಆಪ್ಷನ್ ಬಿ ಹ್ಯಾಬಿಟ್ಸ್, ನೆಕ್ಸ್ಟ್ ಸಿ ಅಲ್ಲಿ ಗ್ರೋ, ಆಪ್ಷನ್ ಡಿ ಅಲ್ಲಿ ಅನ್ಕಾನ್ಷಿಯಸ್ಲಿ ಅಂತಲೂ ಕೂಡ ನೀಡಲಾಗಿರುತ್ತೆ. ಸ್ನೇಹಿತರೆ, 38ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾಗಿರುತ್ತೆ. ಅಂತಂದರೆ ಅನ್ಕಾನ್ಷಿಯಸ್ಲಿ, ಆಪ್ಷನ್ ಡಿ ಇದೊಂದು ಅಡ್ವರ್ಬ್ ಆಗಿರುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ, ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ. 39ನೇ ಪ್ರಶ್ನೆ, ಐಡೆಂಟಿಫೈ ದ ಪ್ರಿಪೋಸಿಷನ್ ಫ್ರಮ್ ದ ಅಂಡರ್ಲೈನ್ಡ್ ವರ್ಡ್ಸ್ ಅಂತಂದರೆ ಸ್ನೇಹಿತರೆ, ಈ ಕೆಳಗಡೆ ನೀಡಿರುವಂಥ ಒಂದು ವರ್ಡ್ಸ್ಗಳಲ್ಲಿ ಪ್ರಿಪೋಸಿಷನ್ ಯಾವುದು ಅಂತ
ಅಂಡರ್ಲೈನ್ ಮಾಡಿ ಅಂತ ಕೇಳಲಾಗಿದೆ ಅಂತಂದರೆ ಅಂಡರ್ಲೈನ್ ಮಾಡಿರುವಂಥದ್ರಲ್ಲಿ ಯಾವುದು ಪ್ರಿಪೋಸಿಷನ್ ನೀವು ಐಡೆಂಟಿಫೈ ಮಾಡಿ ಅಂತ ಕೇಳಲಾಗಿರುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ನೀವು ಪ್ರಿಪೋಸಿಷನ್ ಅಂತಂದರೆ ಏನು ಅಂತ ತಿಳ್ಕೊಬೇಕು. ಪ್ರಿಪೋಸಿಷನ್ ಅಂತಂದರೆ ಅವ್ಯಯಗಳು ಆಗಿರುತ್ತೆ. ಅವ್ಯಯ ಅಂತಂದರೆ ಇದರಲ್ಲಿ ನೀವು ಎಕ್ಸಾಂಪಲ್ಸ್ಗಳನ್ನು ನೋಡಿದ್ರೆ 2 ವಾಕ್ಯಗಳನ್ನು ಕೂಡಿಸುವಂಥದ್ದಕ್ಕೆ ನಾವು ಅವ್ಯಯಗಳು ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ಅಂಡರ್, ಅಟ್, ಆನ್ ಅಥವಾ ವಿತ್ ಆಗಿರುತ್ತದೆ ಅಂತಂದರೆ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ಬೋದು ಸರಿಯಾದಂಥ ಉತ್ತರ ಅಂತಂದರೆ ಪ್ರಿಪೋಸಿಷನನ್ನು ಮಾತ್ರ ನೀವು ಅಂಡರ್ಲೈನ್ ಮಾಡಬೇಕಾಗುತ್ತೆ ಅಂತಂದರೆ ಟಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರಿಪೋಸಿಷನ್ ಯಾವುದು ಅಂತ ನೋಡೋದಾದರೆ ಅಮೋಂಗ್, ಆಪ್ಷನ್ ಸಿ ಅಮೋಂಗ್ ಅನ್ನುವಂಥದ್ದು ಇದೊಂದು ಪ್ರಿಪೋಸಿಷನ್ ಆಗಿರುತ್ತೆ. ಆಪ್ಷನ್ ಸಿ ಇದೊಂದು ಪ್ರಿಪೋಸಿಷನ್. ಪ್ರಿಪೋಸಿಷನ್ಸ್ಗಳಿಗೆ ನಾನು ಎಕ್ಸಾಂಪಲ್ಸ್ ಕೂಡ ನೀಡಿದೆ ನಿಮಗೆ. ಅಂಡರ್, ಅಟ್, ಆನ್ ಅಥವಾ ವಿತ್ ಇವು ಪ್ರಿಪೋಸಿಷನ್ಸ್ಗಳು ಅಂತಲೂ ಕೂಡ ನಾವು ಕರಿತೀವಿ. ನೆಕ್ಸ್ಟ್ 40ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಎ ಪರ್ಸನ್ ಹೂ ಈಸ್ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಟು ದೋಸ್ ಹೂ ಆರ್ ಪೂವರ್ ಅಂತಂದರೆ ಪೂವರ್ ಆಗಿರುವಂಥ ಮನುಷ್ಯರಿಗೆ ಅಥವಾ ಪೂವರ್ ಆಗಿರುವಂಥ ಎಲ್ಲರಿಗೂ ಕೂಡ ಕೈಂಡ್ ಹಾರ್ಟೆಡ್ ಆಗಿ ಹೆಲ್ಪ್ಫುಲ್ ಮಾಡುವಂಥವ್ರಿಗೆ ನಾವು ಏನು ಅಂತ ಕರಿತೀವಿ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, 40ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಫಿಲಾಂಥ್ರೋಪಿಸ್ಟ್ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 41ನೇ ಪ್ರಶ್ನೆ ಸೆಲೆಕ್ಟ್ ದ ವರ್ಡ್ ವಿಚ್ ಈಸ್ ಕ್ಲೋಸೆಸ್ಟ್ ಮೀನಿಂಗ್ ಇಂದ ಫಿಲಿಗ್ರಿ ಅಂತಂದರೆ 41ನೇ ಪ್ರಶ್ನೆಗೆ ಸ್ನೇಹಿತರೆ ಫಿಲಿಗ್ರಿ ಅನ್ನೋದಕ್ಕೆ ನೀವು ಕ್ಲೋಸೆಸ್ಟ್ ಆಗಿ ಮೀನಿಂಗ್ ನೀಡುವಂಥ ಒಂದು ಪದಗಳನ್ನು ಆಯ್ಕೆ ಮಾಡಿ ಅಂತಲೂ ಕೂಡ ಇಲ್ಲಿ ಕೇಳಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ಬೋದು ಕ್ಲೋಸೆಸ್ಟ್ ಫಿಲಿಗ್ರಿ ಅಂತಂದರೆ ಏನು ಅಂತ ನೀವು ತಿಳ್ಕೊಬೇಕು. ಕ್ಲೋಸೆಸ್ಟ್ ಆಗಿ ಮೀನಿಂಗ್ ನೀಡುವಂಥದ್ದು ಇದಕ್ಕೆ ಯಾವುದು ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಂತಂದರೆ ಆರ್ನಮೆಂಟಲ್ ವರ್ಕ್ ಮಾಡುವಂಥವ್ರಿಗೆ ನಾವು ಫಿಲಿಗ್ರಿ ಅಂತ ಕರಿತೀವಿ. ಅಂತಂದರೆ ಆರ್ನಮೆಂಟಲ್ ವರ್ಕ್ ಮಾಡುವಂಥವ್ರಿಗೆ ನಾವು ಫಿಲಿಗ್ರಿ ಅಂತ ಕರಿತೀವಿ. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಹೊಸ ವಿದ್ಯಾರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಆದಷ್ಟು ನೀವು ಸೇವ್ ಮಾಡ್ಕೊಳ್ಳಿ. ಯಾಕಂತಂದರೆ ನೆಕ್ಸ್ಟ್ ಎಕ್ಸಾಮ್ಸ್ ಬಂದಾಗ ಈ ಒಂದು ವಿಡಿಯೋಗಳನ್ನು ನಿಮಗೆ ನೋಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 42ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಫ್ರೇಸ್ ಅಂತ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ಅಂತಂದರೆ ಇಲ್ಲಿ ಕೆಳಗಡೆ ನೀಡಿರುವಂಥ ಒಂದು ಅಂಡರ್ಲೈನ್ಡ್ ವರ್ಡ್ ಅಂತಂದರೆ ವಿತ್ ಎ ಹೈ ಹ್ಯಾಂಡ್ ಅಂತ ಕೂಡ ಇಲ್ಲಿ ನೀಡಲಾಗಿದೆ. ಇದಕ್ಕೆ ಕರೆಕ್ಟ್ ಆದಂಥ ಒಂದು ಮೀನಿಂಗನ್ನು ನೀಡುವಂಥ ಒಂದು ಆಪ್ಷನ್ಸ್ಗಳನ್ನು ನೀವು ಚೂಸ್ ಮಾಡಬೇಕು ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ಇಲ್ಲಿ ಸೆಂಟೆನ್ಸ್ ಕೂಡ ನೀಡಲಾಗಿರುತ್ತೆ. ಆ ಒಂದು ಸೆಂಟೆನ್ಸನ್ನು ನೀವು ಓದ್ಕೋಬೇಕಾಗುತ್ತೆ. ದ ಪ್ರಿನ್ಸಿಪಲ್ ಸಕ್ಸಿಡೆಡ್ ಇನ್ ಎಸ್ಟಾಬ್ಲಿಷಿಂಗ್ ಡಿಸಿಪ್ಲಿನ್ಸ್ ಇನ್ ದ ಕಾಲೇಜ್ ಬೈ ಹ್ಯಾಂಡ್ಲಿಂಗ್ ಇನ್ಡಿಸಿಪ್ಲೈನ್ ವಿತ್ ಎ ಹೈ ಹ್ಯಾಂಡ್ ಅಂತಂದರೆ ಸ್ನೇಹಿತರೆ ಈ ಒಂದು ಸೆಂಟೆನ್ಸನ್ನು ನೀವು ಓದಿದಾಗ ನಿಮಗೆ ಇದನ್ನು ರೀಪ್ಲೇಸ್ ಮಾಡಬೇಕಾದಂತ ಅಂತಂದರೆ ರೈಟ್ ಮೀನಿಂಗ್ ನೀಡುವಂಥ ಒಂದು ವಾಕ್ಯ ಯಾವುದು ಅಂತಲೂ ಕೂಡ ಇಲ್ಲಿ ಕೇಳಲಾಗಿರುತ್ತೆ. ಇದಕ್ಕೆ ನೀವು ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಇಲ್ಲಿ ನೀವು ಗಮನಿಸ್ಬೋದು ಟೇಕ್ ಎ ಪನಿಷ್ಮೆಂಟ್ ಮೆಷರ್ಸ್ ಅಂತಂದರೆ ಅವರು ಪನಿಷ್ಮೆಂಟ್ ತಗೊಳ್ಳೋದ್ರಿಂದ ಪನಿಷ್ಮೆಂಟ್ ಕೊಡೋದ್ರಿಂದ ಅವರು ಚೇಂಜಸ್ ಆಗ್ತಾರೆ. ನೆಕ್ಸ್ಟ್ ಟೇಕ್ ಎ ಸಿಂಪಲ್ ಮೆಷರ್ಸ್ ಅಂತಂದರೆ ಸಿಂಪಲ್ ಮೆಷರ್ಸ್ ತಗೊಳ್ಳೋದ್ರಿಂದ ಅಲ್ಲಿ ಅವರು ಡಿಸಿಪ್ಲಿನ್ಸನ್ನು ಮೇಂಟೈನ್ ಮಾಡ್ಬೋದು. ಅಥವಾ ಆಪ್ಷನ್ ಡಿ ಏನಂತ ಇದೆ ಅಂತಾರೆ ಟೇಕ್ ಎ ಈಸಿ ಮೆಷರ್ಸಿಂದ ಅವರು ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಅವರು ಕೇಳಲ್ಲ. ಹಾಗಾಗಿ ಅದಕ್ಕೆ ಆಪ್ಷನ್ ಸಿ ಟೇಕ್ ಎ ಸ್ಟ್ರಿಕ್ಟ್ ಮೆಷರ್ಸ್ ಅಂತಾರೆ. ಅವರು ಸ್ಟ್ರಿಕ್ಟಾಗಿ ಅಲ್ಲಿ ಆರ್ಡರ್ ಮಾಡಿದ್ರೆ ಅಥವಾ ಸ್ಟ್ರಿಕ್ಟಾಗಿ ಹೇಳಿದ್ರೆ ವಿದ್ಯಾರ್ಥಿಗಳು ಡಿಸಿಪ್ಲಿನ್ಸನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ 42ನೇ ಪ್ರಶ್ನೆಗೆ. ನೆಕ್ಸ್ಟ್ 43ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಫ್ರೇಸ್ ಅಂತಾರೆ. ಇಲ್ಲಿ ಕೆಳಗಡೆ ನೀಡಿರುವಂಥ ಒಂದು ಅಂಡರ್ಲೈನ್ಡ್ ಆಗಿರುವಂಥ ವರ್ಡಿಗೆ ಚೂಸ್ ಕರೆಕ್ಟ್ ರೈಟ್ ಮೀನಿಂಗನ್ನು ನಾವು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಗಮನಿಸ್ಬೋದು ಸ್ನೇಹಿತರೆ, ಡಿಸ್ಪೈಟ್ ಟೂ ಮಚ್ ವಿಲೇನಿ ಆ್ಯಂಡ್ ಸಿನ್ಸ್ ದ ಮಾಡರ್ನ್ ವರ್ಲ್ಡ್ ದೇರ್ ಈಸ್ ದ ಪ್ಯೂರಿಫೈಯಿಂಗ್ ಇನ್ಫ್ಲುಯೆನ್ಸ್ ಬೈ ದ ಸಾಲ್ಟ್ ಆಫ್ ದ ಅರ್ತ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಸಾಲ್ಟ್ ಆಫ್ ದ ಅರ್ತ್ ಅಂತಂದರೆ ಇದರ ಒಂದು ರೈಟ್ ಮೀನಿಂಗ್ ಯಾವುದು ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೀವು ಗಮನಿಸ್ಬೋದಾದರೆ ಸ್ನೇಹಿತರೆ ಆಪ್ಷನ್ ಎ ಏನು ನೀಡಲಾಗಿದೆ ಅಂತಂದರೆ ಗುಡ್ ಪರ್ಸನ್ಸ್ ಆಫ್ ದ ವರ್ಲ್ಡ್, ಆಪ್ಷನ್ ಬಿ ಪನಿಷ್ಡ್ ಪರ್ಸನ್ಸ್ ಆಫ್ ದ ವರ್ಲ್ಡ್, ಆಪ್ಷನ್ ಸಿ ಇವಿಲ್ ಪರ್ಸನ್ಸ್ ಆಫ್ ದ ವರ್ಲ್ಡ್, ಆಪ್ಷನ್ ಡಿ ಬ್ಯಾಡ್ ಪರ್ಸನ್ ಆಫ್ ದ ವರ್ಲ್ಡ್ ಅಂತ ನೀಡಲಾಗಿದೆ. ಇಲ್ಲಿ ನೀವು 3 ಆಪ್ಷನ್ಸ್ಗಳನ್ನು ನೋಡ್ಬೋದು. ಆಪ್ಷನ್ ಬಿ, ಸಿ ಮತ್ತು ಡಿ ಇವೆರಡು 3 ಕೂಡ ಸೇಮ್ ಮೀನಿಂಗ್ ನೀಡುತ್ತದೆ. ಆದರೆ ಆಪ್ಷನ್ ಎ ಗುಡ್ ಪರ್ಸನ್ಸ್ ಆಫ್ ದ ವರ್ಲ್ಡ್ ಇದು ಗುಡ್ ಪರ್ಸನ್ಸ್ಗೆ ರೆಫರ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 44ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಐಡೆಂಟಿಫೈ ದ ನೌನ್ ಕ್ಲಾಸ್ ಇನ್ ದ ಸೆಂಟೆನ್ಸ್ ಅಂತಾರೆ. ಸ್ನೇಹಿತರೆ, ನೌನ್ ಅಂತಂದರೆ ನಾಮಪದಗಳನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದರಲ್ಲಿ ನಾಮಪದಗಳು ಯಾವುದು ಅಂತ ಆಪ್ಷನ್ ಎ, ಬಿ, ಸಿ, ಡಿ ಅಂತಲೂ ಕೂಡ ನೀಡಲಾಗಿರುತ್ತೆ. ಈ ಒಂದು ಸೆಂಟೆನ್ಸನ್ನು ಕಂಪ್ಲೀಟಾಗಿ ನೀವು ಓದಿ ನೋಡಿದಾಗ
ನಿಮಗೆ ಇದರಲ್ಲಿ ನೌನ್ ಅನ್ನುವಂಥದ್ದು ಯಾವುದು ಆಗುತ್ತದೆ ಅಂತಂದರೆ ಆಪ್ಷನ್ ಎ ಅಲ್ಲಿ ಶಿ ಟೋಲ್ಡ್ ಮೀ. ಆಪ್ಷನ್ ಬಿ ಏನು ಅಂತಂದರೆ ದಟ್ ಶಿ ವುಡ್ ಬಿ ಗ್ರೇಟ್ಫುಲ್ ಟು ಮೀ. ನೆಕ್ಸ್ಟ್ ಆಪ್ಷನ್ ಸಿ ಇಫ್ ಐ ಹ್ಯಾವ್ ಹರ್ ದ ಬುಕ್ ಅಂತಲೂ ಕೂಡ ತಿಳಿಸಲಾಗಿದೆ. ನೆಕ್ಸ್ಟ್ ಆಪ್ಷನ್ ಡಿ ಆಫರ್ ಇಂಟ್ರೆಸ್ಟ್ ಅಂತಲೂ ಕೂಡ ತಿಳಿಸಲಾಗಿದೆ. ಇದರಲ್ಲಿ ನೌನ್ ಯಾವುದು ಅಂತಂದರೆ ಸ್ನೇಹಿತರೆ 44ನೇ ಪ್ರಶ್ನೆಗೆ ಆಪ್ಷನ್ ಬಿ ದಟ್ ಶಿ ವುಡ್ ಬಿ ಗ್ರೇಟ್ಫುಲ್ ಟು ಮೀ ಅನ್ನುವಂಥದ್ದು ಆಪ್ಷನ್ ಬಿ ಇದು ನೌನ್ ಆಗುತ್ತೆ. ನೌನ್ ಅನ್ನುವಂಥದ್ದು ಇದು ನಾಮಪದಕ್ಕೆ ಸೂಚಿಸುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 45ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಶಿ ಶುಡಂಟ್ ಹ್ಯಾವ್ ಸೆಡ್ ಎನಿಥಿಂಗ್ ಅಂತಾರೆ. ಶಿ ಶುಡಂಟ್ ಹ್ಯಾವ್ ಸೆಡ್ ಎನಿಥಿಂಗ್ ಅಂತಲೂ ಕೂಡ ಇಲ್ಲಿ ನೀಡಲಾಗಿದೆ. ಇದರ ಒಂದು ಮೀನಿಂಗನ್ನು ನಾವು ನೋಡಬೇಕಾಗುತ್ತೆ. ಇದರ ಆಪ್ಷನ್ಸ್ಗಳನ್ನು ನೋಡಬೇಕು. ಆಪ್ಷನ್ ಎ ಕ್ಯಾನ್ ಶಿ, ಇದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಇದರಲ್ಲಿ ಕ್ವಶನ್ ಯಾವ ರೀತಿ ನಾವು ಫ್ರೇಮ್ ಮಾಡ್ಬೋದು ಅಂತ ನೀಡಲಾಗಿರುತ್ತೆ. ಸ್ನೇಹಿತರೆ 45ನೇ ಪ್ರಶ್ನೆಗೆ ಶುಡ್ ಶಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ಶಿ ಶುಡಂಟ್ ಹ್ಯಾವ್ ಸೆಡ್ ಎನಿಥಿಂಗ್ ಅನ್ನುವಂಥದ್ದು ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 46ನೇ ಪ್ರಶ್ನೆ ಲೆಟಸ್ ಸ್ಟಾರ್ಟ್ ನಾವು. ಇದಕ್ಕೂ ಕೂಡ ಕ್ವಶನ್ ಮಾರ್ಕ್, ಯಾವ ರೀತಿ ಕ್ವಶನ್ ಮಾರ್ಕ್ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂತ ಇಲ್ಲಿ ನೀಡಲಾಗಿರುತ್ತೆ. ಸ್ನೇಹಿತರೆ 46ನೇ ಪ್ರಶ್ನೆಗೆ ನೀವು ಲೆಟಸ್ ಸ್ಟಾರ್ಟ್ ಅಂತಂದರೆ ನೀವು ಸ್ಟೂಡೆಂಟ್ಸ್ ಆಗಿದ್ದಾಗ ನಿಮಗೆ ನಿಮ್ಮ ಟೀಚರ್ಗಳು ಕ್ಲಾಸ್ ಮಾಡಬೇಕಾದ್ರೆ ಶೆಲ್ ವಿ ಸ್ಟಾರ್ಟ್ ನಾವು ಅಂತ ಕೇಳ್ತಾ ಇರ್ತಾರೆ. ಈ ಒಂದು ಪದ ನಿಮಗೆ ಗೊತ್ತಿದ್ರೆ ಆಲ್ಮೋಸ್ಟ್ ನೀವು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೀಡ್ಬೋದು. 46ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಶೆಲ್ ವಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ಶೆಲ್ ವಿ ಸ್ಟಾರ್ಟ್ ನಾವು ಅಥವಾ ಈ ರೀತಿ ನಿಮಗೆ ಕೇಳಿರ್ತಾರೆ. ಹಾಗಾಗಿ ನಿಮಗೆ ಆಲ್ಮೋಸ್ಟ್ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗೊತ್ತಿರುತ್ತೆ. ನೆಕ್ಸ್ಟ್ 47ನೇ ಪ್ರಶ್ನೆ ಡಿಪ್ಟಾಂಗ್ ಮೀನ್ಸ್ ಅಂದರೆ ನೀವು ಡಿಪ್ಟಾಂಗ್ ಅಂದರೆ ಏನು ಅಂತ ತಿಳ್ಕೊಬೇಕಾಗಿರುತ್ತೆ. ಸ್ನೇಹಿತರೆ ಡಿಪ್ಟಾಂಗ್ ಅಂತಂದರೆ ಓವೆಲ್ಸ್ ಆಗಿರುತ್ತೆ ಅಂತಂದರೆ 2 ಓವೆಲ್ಸ್ ಆಪ್ಷನ್ ಡಿ 2 ಓವೆಲ್ಸ್ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ. ನೆಕ್ಸ್ಟ್ 48ನೇ ಪ್ರಶ್ನೆ ಕಡೆಗೆ ಬರೋದಾದರೆ ರೀಪ್ಲೇಸ್ ದ ಅಂಡರ್ಲೈನ್ಡ್ ವರ್ಡ್ ಟು ಇಂಟೆನ್ಸಿಟಿ ಆಫ್ ದ ಮೀನಿಂಗ್ ಅಂತಾರೆ. ಈ ಒಂದು ಮೀನಿಂಗನ್ನು ನೀವು ಕಂಪ್ಲೀಟಾಗಿ ನೋಡಿ ನಂತರ ಇಲ್ಲಿ ರೀಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನೀಡಿರುವಂಥ ಆಪ್ಷನಿಂದ ನಾವು ರೀಪ್ಲೇಸ್ಮೆಂಟನ್ನು ಮಾಡಬೇಕಾಗುತ್ತೆ. ಮೈ ಫಾದರ್ ಈಸ್ ಸಫರಿಂಗ್ ಫ್ರಮ್ ದ ಡಯಾಬಿಟೀಸ್ ಫ್ರಮ್ ದ ಪಾಸ್ಟ್ 3 ಇಯರ್ಸ್. ಸ್ನೇಹಿತರೆ ನಮ್ಮ ಫಾದರ್ ಡಯಾಬಿಟೀಸಿಂದ ಸಫರ್ ಮಾಡ್ತಾಯಿದ್ರು ಅನ್ನೋದಕ್ಕೆ ನಾವು ಚೇಂಜಸ್ಸನ್ನು ಇಲ್ಲಿ ಈ ಕೆಳಗಡೆ ನೀಡಿರುವಂಥ ಒಂದು ವರ್ಡ್ಸನ್ನು ಉಪಯೋಗಿಸ್ಕೊಂಡು ಯಾವುದು ರೀಪ್ಲೇಸ್ ಮಾಡ್ಬೋದು ಅಂತ ಇಲ್ಲಿ ನೋಡಿದ್ರೆ ಸ್ನೇಹಿತರೆ 48ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹ್ಯಾಸ್ ಬೀನ್ ಸಫರಿಂಗ್. ಸ್ನೇಹಿತರೆ ಹ್ಯಾಸ್ ಬೀನ್ ಸಫರಿಂಗ್ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಸಿ 48ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 49ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ರೀಪ್ಲೇಸ್ ದ ಪ್ರಾಪರ್ ಪ್ರಿಪೋಸಿಷನಲ್ ಫ್ರೇಸ್. ಸ್ನೇಹಿತರೆ ಇಲ್ಲಿ ಪ್ರಿಪೋಸಿಷನಲ್ ಫ್ರೇಸ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ಇಲ್ಲಿ ನೀವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಕಾಲ್ ಇನ್ ದಿಸ್ ಈವ್ನಿಂಗ್ ಇಫ್ ಯು ಕ್ಯಾನ್ ಐ ಹ್ಯಾವ್ ಸಮಥಿಂಗ್ ಟು ಡಿಸ್ಕಸ್ ಅಂತಂದರೆ ಸ್ನೇಹಿತರೆ ಇಲ್ಲಿ ಕಾಲ್ ಅನ್ನೋದನ್ನ ನಾವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಕಾಲ್ ಅನ್ನೋದನ್ನ ನಾವು ರೀಪ್ಲೇಸ್ ಮಾಡೋದಾದರೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ಬೋದು ಅವರು ಕೇಳಿರುವಂಥದ್ದು ಪ್ರಿಪೋಸಿಷನಲ್ ಫ್ರೇಸನ್ನು ನೀವು ರೀಪ್ಲೇಸ್ ಮಾಡಿ ಅಂತ ಕೇಳಲಾಗಿರುತ್ತೆ. 49ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಾಲ್ ಆನ್ ದಿಸ್ ಈವ್ನಿಂಗ್. ಸ್ನೇಹಿತರೆ ಇದೊಂದು ಅಂತಂದರೆ ಅಟ್ ಅಂತ ಇಲ್ಲಿ ನಾವು ಉಪಯೋಗಿಸೋದು ಯಾವಾಗ ಅಂತ ನೋಡೋದಾದ್ರೆ ಅಟ್ ಅಂತ ಇದರಿಂದ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು ಉಪಯೋಗಿಸ್ತೀವಿ. ಆದರೆ ಪರ್ಟಿಕ್ಯುಲರ್ ಟೈಮ್ ಅಂತ ಇಲ್ಲಿ ತಿಳಿಸಿಲ್ಲ. ಸಂಜೆ ಟೈಮಲ್ಲಿ ಯಾವಾಗಾದರೂ ನೀನು ಕಾಲ್ ಮಾಡುವಂಥದ್ದಕ್ಕೆ ಕಾಲ್ ಆನ್. ಹಾಗಾಗಿ ಆಪ್ಷನ್ ಬಿ ಕಾಲ್ ಆನ್ ಸರಿಯಾದಂಥ ಉತ್ತರವಾಗಿರುತ್ತೆ. ಪರ್ಟಿಕ್ಯುಲರ್ ಅವರು ಒಂದು ಟೈಮ್ ಏನಾದರೂ ಮೆನ್ಷನ್ ಮಾಡಿದ್ರೆ ಅಥವಾ ಈವ್ನಿಂಗ್ 5:30 ಈ ರೀತಿ ಏನಾದರೂ ಅವರು ಮೆನ್ಷನ್ ಮಾಡಿದಿದ್ರೆ ಕಾಲ್ ಅಟ್ ಅಂತ ನಾವು ಉಪಯೋಗಿಸಬೇಕಾಗಿತ್ತು. ಆದರೆ ಅವರು ಟೈಮಿಂಗ್ಸ್ ಏನು ಮೆನ್ಷನ್ ಮಾಡಿಲ್ಲ. ಸಂಜೆ ಟೈಮಲ್ಲಿ ನೀನು ಯಾವಾಗ ಬೇಕಿದ್ರೂ ಮಾಡ್ಬೋದು ಅಂತ ಹೇಳಲಾಗಿದೆ. ಹಾಗಾಗಿ ಆಪ್ಷನ್ ಬಿ ಕಾಲ್ ಆನ್ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ 50ನೇ ಪ್ರಶ್ನೆ ಕಡೆಗೆ ಬರೋದಾದರೆ
ಐ ಹ್ಯಾವ್ ಬಿಗನ್ ಟು ಡ್ರಿಂಕ್ ಡ್ಯಾಶ್ ಕಾಫಿ. ಸ್ನೇಹಿತರೆ, ಐ ಹ್ಯಾವ್ ಬಿಗನ್ ಟು ಡ್ರಿಂಕ್ ಡ್ಯಾಶ್ ಕಾಫಿ ಅಂತ ಕೇಳಲಾಗಿದೆ. ಇಲ್ಲಿ ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ವೀಕ್ ಕಾಫಿ, ಸ್ಟ್ರಾಂಗ್ ಕಾಫಿ, ಥಿಕ್ ಕಾಫಿ ಅಥವಾ ಪವರ್ಫುಲ್ ಕಾಫಿ ಅಂತ ಕೇಳಲಾಗಿರುತ್ತೆ. ಸ್ನೇಹಿತರೆ, ನೀವೆಲ್ಲರಿಗೂ ಕೂಡ ಈಗ ನೀವು ಒಂದು ಕಾಫಿ ಶಾಪಿಗೆ ಹೋಗಲಿ ಅಥವಾ ನಿಮ್ಮ ಒಂದು ಮನೆಗಳಲ್ಲಿ ಆಗಲಿ ನೀವು ಸ್ಟ್ರಾಂಗ್ ಕಾಫಿ ಕುಡಿಯೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನೀವು ಥಿಕ್ ಕಾಫಿ ಅಂತ ಹೇಳಲ್ಲ. ಹಾಗಾಗಿ ಸ್ಟ್ರಾಂಗ್ ಕಾಫಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 51ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಫ್ರೇಸಲ್ ವರ್ಬ್ ಪುಲ್ ಟುಗೆದರ್. ಸ್ನೇಹಿತರೆ, ಅಂತಂದರೆ ಪುಲ್ ಟುಗೆದರ್ನ ಇದರ ಒಂದು ಮೀನಿಂಗ್ ನೀಡುವಂಥ ಒಂದು ಆಪ್ಷನ್ಸ್ ಯಾವುದು, ಈ ಕೆಳಕಂಡ ಆಪ್ಷನ್ಸ್ ಯಾವುದು, ಇದನ್ನು ನೀವು ಕರೆಕ್ಟಾಗಿ ಚೂಸ್ ಮಾಡಿ ಅಂತ ಕೇಳಲಾಗಿರುತ್ತೆ. ಸ್ನೇಹಿತರೆ, ನೀವು 51ನೇ ಪ್ರಶ್ನೆ ಕಡೆಗೆ ನೋಡಿದ್ರೆ ಇಲ್ಲಿ ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಲೈವ್ ವಿತ್ ಡಿಸ್ಕಂಫರ್ಟ್ ಅಂತಾರೆ, ನೀವು ಡಿಸ್ಕಂಫರ್ಟಿಂದ ಜೊತೆಯಲ್ಲೇ ಬಾಳುವುದು. ನೆಕ್ಸ್ಟ್ ಲೀವ್ ಇನ್ ಪ್ಲೀಸ್. ನೆಕ್ಸ್ಟ್ ಆಪ್ಷನ್ ಸಿ ಲಿವ್ ಇನ್ ನ್ಯಾಚುರಲಿ ಅಂತಾರೆ, ನೀವು ಲಿವ್ ಇನ್ ನ್ಯಾಚುರಲಿ. ನೆಕ್ಸ್ಟ್ ಆಪ್ಷನ್ ಡಿ ಲಿವ್ ಇನ್ ಡಿಸ್ಟರ್ಬೆನ್ಸಿಂದ ಅಥವಾ ಲಿವ್ ಇನ್ ಡಿಸ್ಕಂಫರ್ಟ್ನೆಸ್ ಅಥವಾ ಲಿವ್ ಇನ್ ನ್ಯಾಚುರಲಿ. ಇವು ಮೂರು ಕೂಡ ಒಂದೇ ಮೀನಿಂಗ್ ನೀಡ್ತಾ ಹೋಗುತ್ತೆ. ಆದರೆ ಆಪ್ಷನ್ ಬಿ ಲಿವ್ ಇನ್ ಪೀಸ್ ಅನ್ನುವಂಥದ್ದು ಆಪ್ಷನ್ 51ಕ್ಕೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 52ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಫ್ರೇಸಲ್ ವರ್ಬ್ ಟರ್ನ್ ಒನ್ ಎ ಡ್ರಿಫ್ಟ್ ಅಂತ ತಿಳಿಸಲಾಗಿದೆ. ಅಂತಂದರೆ ಟರ್ನ್ ಒನ್ ಎ ಡ್ರಿಫ್ಟ್ ಅಂತಂದರೆ ಇಲ್ಲಿ ನೀವು ಚೂಸ್ ಕರೆಕ್ಟಾದಂಥ ಒಂದು ಫ್ರೇಸಲ್ ವರ್ಬನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಈ ಕೆಳಗಡೆ ನೀಡಿರುವಂಥ ಒಂದು ಆಪ್ಷನ್ಸ್ಗಳನ್ನು ನಾವು ಉಪಯೋಗಿಸ್ಕೊಂಡು ನೋಡಿದ್ರೆ ಸ್ನೇಹಿತರೆ, ಆಪ್ಷನ್ ಎ ಮೇಕ್ ಒನ್ ರಿಲೆಯಂಟ್ ಅಂತ ನೀಡಲಾಗಿದೆ. ಆಪ್ಷನ್ ಬಿ ಮೇಕ್ ಒನ್ ಇರ್ರಿಲೆವೆಂಟ್, ಮೇಕ್ ಒನ್ ಡಿಪೆಂಡೆಂಟ್. ನೆಕ್ಸ್ಟ್ ಆಪ್ಷನ್ ಡಿ ಮೇಕ್ ಒನ್ ಸೆಲ್ಫ್ ಡಿಪೆಂಡೆಂಟ್ ಅಂತ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಆಪ್ಷನ್ ಡಿ ಮೇಕ್ ಒನ್ ಸೆಲ್ಫ್ ಡಿಪೆಂಡೆಂಟ್ ಅಂತ ಆಗುತ್ತೆ. ಅಂತಂದರೆ ಟರ್ನ್ ಒನ್ ಎ ಡ್ರಿಫ್ಟ್ ಅಂತಂದರೆ ಮೇಕ್ ಒನ್ ಸೆಲ್ಫ್ ಡಿಪೆಂಡೆಂಟ್, ಇದು ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 53ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಚೂಸ್ ದ ಗ್ರಾಮ್ಯಾಟಿಕಲ್ ಕರೆಕ್ಟ್ ಸೆಂಟೆನ್ಸ್. ಸ್ನೇಹಿತರೆ, ನೀವು ಸೆಂಟೆನ್ಸನ್ನು ಕ್ಲೀನಾಗಿ ಚೂಸ್ ಮಾಡಬೇಕು. ಈ ಕೆಳಕಂಡ ಒಂದು ಸೆಂಟೆನ್ಸನ್ನು ಗ್ರಾಮ್ಯಾಟಿಕಲ್ ಆಗಿ ಸರಿಯಾಗಿರುವಂಥ ಒಂದು ಸೆಂಟೆನ್ಸ್ ಯಾವುದು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಗ್ರಾಮ್ಯಾಟಿಕಲ್ ಆಗಿರುವಂಥ ಸೆಂಟೆನ್ಸ್ ಯಾವುದು ಅಂತ ನೋಡಬೇಕು. ಮೊದಲನೇ ಆಪ್ಷನ್ ನೋಡಿದ್ರೆ ಐ ಸಾ ಎ ಲೇಡಿ ಸಿಟ್ಟಿಂಗ್ ಆನ್ ಎ ಸ್ಟೂಲ್ ವಿತ್ 3 legs ಅಂತ ಕೇಳಲಾಗಿದೆ. ನೆಕ್ಸ್ಟ್ ಆಪ್ಷನ್ ಬಿ ಸಿಟ್ಟಿಂಗ್ ಆನ್ ಎ ಸ್ಟೂಲ್ ಐ ಸಾ ಎ ಲೇಡಿ ವಿತ್ 3 legs. ನೆಕ್ಸ್ಟ್ ಸಿ ಅಲ್ಲಿ ವಿತ್ 3 legs ಸಿಟ್ಟಿಂಗ್ ಆನ್ ಎ ಐ ಸಾ ಎ ಲೇಡಿ. ನೆಕ್ಸ್ಟ್ ಆಪ್ಷನ್ ಡಿ ಐ ಸಾ ಎ ಲೇಡಿ ವಿತ್ 3 legs ಸಿಟ್ಟಿಂಗ್ ಆನ್ ಎ ಸ್ಟೂಲ್ ಅಂತ ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ಬೋದು, ಸರಿಯಾದಂಥ ಒಂದು ಮೀನಿಂಗನ್ನು ನೀಡುವಂಥ ಒಂದು ವಾಕ್ಯ ಯಾವುದು ಅಂತ ನಾವು ನೋಡಿದ್ರೆ ಆಪ್ಷನ್ ಎ ಐ ಸಾ ಎ ಲೇಡಿ ಸಿಟ್ಟಿಂಗ್ ಆನ್ ಎ ಸ್ಟೂಲ್ ವಿತ್ 3 legs ಅಂತಂದರೆ ಆಪ್ಷನ್ ಎ ಇದು ಕರೆಕ್ಟಾದಂಥ ಮೀನಿಂಗ್ ನೀಡುವಂಥ ಆಪ್ಷನ್ ಆಗಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 54ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ದ ಕ್ಲಾಸಿಫಿಕೇಶನ್ ಆಫ್ ಓವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಇನ್ ಇಂಗ್ಲೀಷ್ ಈಸ್ ಬೇಸ್ಡ್ ಆನ್. ಸ್ನೇಹಿತರೆ, ಓವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಇನ್ ಇಂಗ್ಲೀಷ್ ಬೇಸ್ಡ್ ಆನ್ ಯಾವುದ್ರ ಮೇಲೆ ಬೇಸ್ಡ್ ಆಗಿದೆ ಅಂತ ನಾವು ನೋಡಿದ್ರೆ ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ ಇದು ಸೌಂಡ್ನ ಮೇಲೆ ಬೇಸ್ ಆಗಿದೆ. ಸ್ನೇಹಿತರೆ, ಆಪ್ಷನ್ ಎ ಸೌಂಡ್ನ ಮೇಲೆ ಇದು ಬೇಸ್ ಆಗಿರುತ್ತೆ. ಕಾನ್ಸನೆಂಟ್ಸ್ ಮತ್ತು ಓವೆಲ್ಸ್ಗಳು ಕಂಪ್ಲೀಟಾಗಿ ಅದರ ಒಂದು ಸೌಂಡಿನ ಮೇಲೆ ಯಾವುದು ಡಿಪೆಂಡ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ 55ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ದ ಕಮಿಟಿ ಡ್ಯಾಶ್ ಅಗ್ರಿಡ್ ಟು ದ ಪ್ರಪೋಸಲ್ ಅಂತ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಯಾವ ಒಂದು ವರ್ಡನ್ನು ಉಪಯೋಗಿಸಬೇಕು ಅಂತಂದರೆ ಆಪ್ಷನ್ ಎ ವರ್, ಆಪ್ಷನ್ ಬಿ ಹ್ಯಾಡ್, ಆಪ್ಷನ್ ಸಿ ವಾಸ್, ಆಪ್ಷನ್ ಡಿ ಹ್ಯಾವ್ ಅಂತ ನೀಡಲಾಗಿದೆ. 55ನೇ ಪ್ರಶ್ನೆಗೆ ನಾವು ಯಾವುದನ್ನು ಉಪಯೋಗಿಸಬೇಕು ಅಂತಂದರೆ ಆಪ್ಷನ್ ಬಿ ಹ್ಯಾಡನ್ನು ಉಪಯೋಗಿಸಬೇಕಾಗುತ್ತೆ. ಸ್ನೇಹಿತರೆ, ದ ಕಮಿಟಿ ಹ್ಯಾಡ್ ಅಗ್ರೀಡ್ ಟು ದ ಪ್ರಪೋಸಲ್ ಅಂತ ಇಲ್ಲಿ ಕಂಪ್ಲೀಟ್ ಆದಂಥ ಒಂದು ಸೆಂಟೆನ್ಸ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ 56ನೇ ಪ್ರಶ್ನೆ, ಸಿನೋನಿಮ್ಸ್ ಆಫ್ ವಿಸಿಯಸ್ ಅಂತ ನೀಡಲಾಗಿದೆ. ಅಂತಂದರೆ ಸಿನೋನಿಮ್ಸ್ ಅಂತಂದರೆ ಸ್ನೇಹಿತರೆ ಸಮಾನಾರ್ಥಕ ಪದಗಳಾಗಿರುತ್ತದೆ. ಆ್ಯಂಟೋನಿಮ್ಸ್ ಅಂತಂದರೆ ವಿರುದ್ಧಾರ್ಥಕ ಪದಗಳಾಗಿರುತ್ತೆ. ಸಿನೋನಿಮ್ಸ್ ಏನು ಅಂತ ನೀವು ನೋಡಬೇಕಾಗುತ್ತೆ. ವಿಸಿಯೋಸ್ ಅಂತಂದರೆ 56ನೇ ಪ್ರಶ್ನೆಗೆ ನೀವು ಸಿನೋನಿಮ್ಸ್ ಯಾವುದಾಗಿದೆ ಅಂತಂದರೆ ಆಪ್ಷನ್ ಬಿ ಅಂತಂದರೆ ಡಯಾಬೋಲಿಕ್ ಅಂತ ಆಗುತ್ತೆ. ಡಯಾಬೋಲಿಕಲ್ ಅಂತ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 57ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ವರ್ಡ್.
ಚೂಸ್ ದ ಕರೆಕ್ಟ್ ವರ್ಡ್. ಇದರಲ್ಲಿ ನೀಡಿರುವಂಥ ಆಪ್ಷನ್ಸ್ಗಳಲ್ಲಿ ಸ್ಪೆಲ್ಲಿಂಗ್ಗಳು ಕರೆಕ್ಟ್ ಆಗಿರುವಂಥ ಒಂದು ವರ್ಡನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಸ್ಪೆಲ್ಲಿಂಗ್ಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ. 57ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಮತ್ತು ಇದಕ್ಕೆ ಸ್ಪೆಲ್ಲಿಂಗ್ಗಳನ್ನು ನೀವು ಕಂಪ್ಲೀಟಾಗಿ ಆಪ್ಷನ್ ಎ, ಬಿ, ಸಿ ಮತ್ತು ಡಿಗಳನ್ನು ನೋಡ್ತಾ ಹೋಗಿ ಅದರ ಒಂದು ಮೀನಿಂಗ್ಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. 57ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ 58ನೇ ಪ್ರಶ್ನೆ, ಒನ್ ಹೂ ಈಸ್ ಸ್ಕಿಲ್ಡ್ ಇನ್ ಮೇಕಿಂಗ್ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ ಈಸ್, ಅವನಂತಂದರೆ ಒಬ್ಬರು ಚಾರ್ಟ್ ಮತ್ತು ಮ್ಯಾಪ್ಸ್ಗಳನ್ನು ಮಾಡುವಂಥ ಒಬ್ಬ ಪರ್ಸನ್ಸ್ಗೆ ನಾವು ಏನಂತ ಕರಿತೀವಿ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ 58ನೇ ಪ್ರಶ್ನೆಗೆ ಅವರು ಆಪ್ಷನ್ಸ್ಗಳನ್ನು ನೀಡಲಾಗಿರುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಆಪ್ಷನ್ ಎ ಮ್ಯಾಪರ್, ಆಪ್ಷನ್ ಬಿ ಚಾರ್ಟ್ ಮೇಕರ್, ಆಪ್ಷನ್ ಸಿ ಅಟ್ಲಾಸರ್, ಆಪ್ಷನ್ ಡಿ ಕಾರ್ಟೋಗ್ರಾಫರ್ ಅಂತ ನೀಡಲಾಗಿದೆ. ಆಪ್ಷನ್ ಡಿ ಕಾರ್ಟೋಗ್ರಾಫರ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ ಕಾರ್ಟೋಗ್ರಾಫರ್ ಅಂತಂದರೆ ಯಾರು ಮ್ಯಾಪ್ ಮತ್ತು ಅಲ್ಲಿರುವಂಥ ಒಂದು ಚಾರ್ಟ್ಗಳನ್ನು ಮೇಕ್ ಮಾಡ್ತಾರೆ ಅಂತಂದರೆ ಚಾರ್ಟ್ಗಳನ್ನು ಪ್ರಿಪೇರ್ ಮಾಡ್ತಾರೆ, ಅವರಿಗೆ ನಾವು ಕಾರ್ಟೋಗ್ರಾಫರ್ ಅಂತ ಕರಿತೀವಿ. ಹಾಗಾಗಿ 58ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 59ನೇ ಪ್ರಶ್ನೆ, ಚೂಸ್ ಒನ್ ಆಫ್ ದ ವರ್ಡ್ ಗಿವೆನ್ ಇನ್ 4 ಆಲ್ಟರ್ನೇಟಿವ್ ವಿಚ್ ಹ್ಯಾಸ್ ಬಿನ್ ರಾಂಗ್ ಸಫಿಕ್ಸ್. ಸ್ನೇಹಿತರೆ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ಗಳು ಬರುತ್ತೆ. ಪ್ರಿಫಿಕ್ಸ್ ಅಂತಂದರೆ ವರ್ಡ್ನ ಪ್ರಥಮವಾಗಿ ಬಳಸ್ತೀವಿ ಅಂತಂದರೆ ಮೊದಲನೇದಾಗಿ ನಾವು ಬಳಸ್ತೀವಲ್ಲ ವರ್ಡ್ ಅಂತಂದರೆ ಆ ವರ್ಡ್ನ ಫಸ್ಟಲ್ಲಿ ನಾವು ಉಪಯೋಗಿಸೋದಕ್ಕೆ ಪ್ರಿಫಿಕ್ಸ್ ಅಂತ ಕರಿತೀವಿ. ಸಫಿಕ್ಸ್ ಅಂತಂದರೆ ವರ್ಡ್ನ ಕೊನೆಯದಾಗಿ ಅಂತಂದರೆ ಲಾಸ್ಟಲ್ಲಿ ಉಪಯೋಗಿಸೋದಕ್ಕೆ ನಾವು ಸಫಿಕ್ಸ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಅವರು ಕೊಟ್ಟಿರುವಂಥದ್ದು ಇದರಲ್ಲಿ ಯಾವುದು ರಾಂಗ್ ಸಫಿಕ್ಸನ್ನು ಹೊಂದಿದೆ ಅಂತ ಕೇಳಲಾಗಿರುತ್ತೆ. ಸ್ನೇಹಿತರೆ ಇದರಲ್ಲಿ ನೀವು ಗಮನಿಸ್ಬೋದು, 59ನೇ ಪ್ರಶ್ನೆಗೆ ಆಪ್ಷನ್ ಎ ಹ್ಯಾಂಡಿಕ್ರಾಫ್ಟ್ ಅಂತ ಕೇಳಲಾಗಿದೆ, ಎರಡನೇದು ರಿಪ್ಸಾ, ಮೂರನೇದು ಜಿಗ್ಸಾ, ನಾಲ್ಕನೇದು ಸೀಸಾ ಅಂತ ಕೇಳಲಾಗಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ಬಿಟ್ಟು ನೀವು ರಾಂಗ್ ಆಗಿರೋದು ಯಾವುದು ಅಂತ ನೋಡಬೇಕಾಗುತ್ತೆ. 59ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಅಂತಾರೆ ಜಿಗ್ಸಾ ಇದು ತಪ್ಪಾಗಿರುತ್ತದೆ. ನೆಕ್ಸ್ಟ್ 60ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಚೂಸ್ ದ ರೈಟ್ ಪ್ರಿಫಿಕ್ಸ್ ಆಫ್ ದ ವರ್ಡ್ ಪ್ರೊಬೆಬಲ್ ಅಂತಲೂ ಕೂಡ ನೀಡಲಾಗಿದೆ. ಸ್ನೇಹಿತರೆ ಪ್ರೊಬೆಬಲ್ ಅನ್ನುವಂಥ ಈ ಒಂದು ವರ್ಡಿಗೆ ಪ್ರಿಫಿಕ್ಸ್ ಅಂತಂದರೆ ನಾನು ನಿಮಗೆ ಮೊದಲಿಗೆ ತಿಳಿಸಿದೆ, ಪ್ರಿಫಿಕ್ಸ್ ಅನ್ನುವಂಥದ್ದು ಸ್ಟಾರ್ಟಿಂಗಲ್ಲಿ ಉಪಯೋಗಿಸುವಂಥ ಒಂದು ವರ್ಡ್ ಆಗಿರುತ್ತೆ. ಸಫಿಕ್ಸ್ ಅಂತಂದರೆ ಲಾಸ್ಟಲ್ಲಿ ಉಪಯೋಗಿಸುವಂಥ ವರ್ಡ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಪ್ರೊಬೆಬಲ್ ಅನ್ನೋದಕ್ಕೆ ನೀವು ಪ್ರಿಫಿಕ್ಸನ್ನು ನೋಡಬೇಕಾಗುತ್ತೆ. ಆಪ್ಷನ್ ಎ ಏನು ನೀಡಲಾಗಿದೆ ಅಂತಂದರೆ ಅನ್ಪ್ರೊಬೆಬಲ್, ನೆಕ್ಸ್ಟ್ ಬಿ ನಾನ್ ಪ್ರೊಬೆಬಲ್, ಆಪ್ಷನ್ ಸಿ ಇಂಪ್ರೊಬೆಬಲ್, ಆಪ್ಷನ್ ಡಿ ಇನ್ಪ್ರೊಬೆಬಲ್. ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಅಂತಂದರೆ ಪ್ರೊಬೆಬಲ್ಗೆ ಇಂಪ್ರೊಬೆಬಲ್, ಪ್ರೊಬೆಬಲ್, ಇಂಪ್ರೊಬೆಬಲ್, ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 61ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಪೇರೆಂಟ್ಸ್ ಆ್ಯಸ್ ವೆಲ್ ಆ್ಯಸ್ ಕೃಷ್ಣ ಡ್ಯಾಶ್ ಪೇರೆಂಟ್ಸ್ ಇನ್ ಎ ಮೀಟಿಂಗ್ ಅಂತ ನೀಡಲಾಗಿದೆ. ಸ್ನೇಹಿತರೆ ಇಲ್ಲಿ ಕೆಳಗಡೆ ನೀಡಿರುವಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಒಂದು ಆಪ್ಷನ್ಸ್ಗಳನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ನೀಡಿರುವಂಥ ಆಪ್ಷನ್ ಎ, ಬಿ, ಸಿ, ಡಿ ಇವೆಲ್ಲವನ್ನು ಕೂಡ ನೀವು ಯೂಸ್ ಮಾಡಿ ಒಂದು ಸೆಂಟೆನ್ಸ್ ಕಂಪ್ಲೀಟಾಗಿ ಫಾರ್ಮ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕಾಗುತ್ತೆ ಒಂದು ಸಲ. ಮೊದಲನೇದಾಗಿ ನೀವು ಆಪ್ಷನ್ ಎ ಅನ್ನು ಉಪಯೋಗಿಸಿ ನೋಡಿದ್ರೆ ಪೇರೆಂಟ್ಸ್ ಆ್ಯಸ್ ವೆಲ್ ಆ್ಯಸ್ ಕೃಷ್ಣ ಈಸ್ ಪ್ರೆಸೆಂಟ್ ಇನ್ ಎ ಮೀಟಿಂಗ್ ಅಂತ ನೀಡಲಾಗಿರುತ್ತೆ. ನೆಕ್ಸ್ಟ್ ಆ್ಯಮ್ ಪ್ರೆಸೆಂಟ್ ಇನ್ ಮೀಟಿಂಗ್, ಆಪ್ಷನ್ ಸಿ ಡಸ್ ಪ್ರೆಸೆಂಟ್ ಇನ್ ಮೀಟಿಂಗ್ ಅಥವಾ ಆಪ್ಷನ್ ಡಿ ವರ್ ಪ್ರೆಸೆಂಟ್ ಇನ್ ಮೀಟಿಂಗ್ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಸ್ನೇಹಿತರೆ ಇದರಲ್ಲಿ ಸರಿಯಾದಂಥ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡುವಂಥದ್ದು ಆಪ್ಷನ್ ಡಿ ವರ್. ಅಂತಂದರೆ ಇಲ್ಲಿ ನೀವು ಸಿಂಗ್ಯುಲರ್ ಮತ್ತು ಪ್ಲೂರಲನ್ನು ನೀವು ಗಮನಿಸಬೇಕಾಗುತ್ತೆ. ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅನ್ನುವಂಥದ್ದನ್ನ ಗಮನಿಸಿ ನೀವು ಈ ಒಂದು ಆಪ್ಷನ್ಸ್ಗಳನ್ನು ಚೂಸ್ ಮಾಡಬೇಕಾಗುತ್ತೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 62ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಜನ್ ಆ್ಯಂಡ್ ಪ್ರಜ್ವಲ್ ಆರ್ ಇಂಟಿಮೇಟ್ ಫ್ರೆಂಡ್ಸ್, ದ ಡ್ಯಾಶ್ ಈಸ್ ವೈಸರ್ ದ್ಯಾನ್ ದ ಫಾರ್ಮರ್ ಅಂತ ತಿಳಿಸಲಾಗಿದೆ. ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ಬೋದು, ಸರಿಯಾದಂಥ ಉತ್ತರ ಯಾವುದು ಅಂತಾರೆ ಆಪ್ಷನ್ ಎ ಅಂತಂದರೆ ಲ್ಯಾಟರ್. ಲ್ಯಾಟರ್ ಅಂತಂದರೆ ಸೆಕೆಂಡ್ನವನು ಆಗಿರ್ತಾನೆ. ಹಾಗಾಗಿ ಆಪ್ಷನ್ ಬಿ, ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 63ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ನೈದರ್ ಮೈ ಫಾದರ್ ನಾರ್ ಮೈ ಮದರ್ ಡ್ಯಾಶ್ ಎಜುಕೇಟೆಡ್ ಅಂತ ಇಲ್ಲಿ ಕೇಳಲಾಗಿದೆ. ಸ್ನೇಹಿತರೆ 63ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಂತಂದರೆ ಈಸ್ ಸರಿಯಾದಂಥ ಉತ್ತರವಾಗಿರುತ್ತೆ. ನೈದರ್ ಮೈ ಫಾದರ್ ನಾರ್ ಮೈ ಮದರ್ ಈಸ್ ಎಜುಕೇಟೆಡ್, ಈಸ್ ಇಲ್ಲಿ ಬರಬೇಕಾಗಿರುತ್ತೆ. ಸ್ನೇಹಿತರೆ ಇಲ್ಲಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 64ನೇ ಪ್ರಶ್ನೆ ಕಡೆಗೆ ಬರೋದಾದರೆ,
ದ ಅರೇಬಿಯನ್ ನೈಟ್ಸ್ ಡ್ಯಾಶ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್ ಅಂತ ನೀಡಲಾಗಿದೆ. ಸ್ನೇಹಿತರೆ, ಅರೇಬಿಯನ್ ನೈಟ್ಸ್ ಎಂಬುವಂಥ ಈ ಒಂದು ಬುಕ್ಸನ್ನು ಮೆನಿ ಲ್ಯಾಂಗ್ವೇಜಸ್ಗಳಿಗೆ ಟ್ರಾನ್ಸ್ಲೇಟ್ ಮಾಡಲಾಗಿದೆ ಅಂತ ಇಲ್ಲಿ ಒಂದು ಕಂಪ್ಲೀಟ್ ಆದಂಥ ಸೆಂಟೆನ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಾವು ಯಾವುದನ್ನು ಉಪಯೋಗಿಸಿದರೆ ಸರಿಯಾದಂಥ ಒಂದು ಸೆಂಟೆನ್ಸ್ ಬರುತ್ತದೆ ಅಂತ ನೋಡಿದ್ರೆ 64ನೇ ಪ್ರಶ್ನೆಗೆ ಮೊದಲನೇದಾಗಿ ಆರ್, ಆಪ್ಷನ್ ಬಿ ವರ್, ಆಪ್ಷನ್ ಸಿ ವಾಸ್, ಆಪ್ಷನ್ ಡಿ ಈಸ್ ಅಂತ ನೀಡಲಾಗಿದೆ. 64ನೇ ಪ್ರಶ್ನೆಗೆ ಈ ಸರಿಯಾದಂಥ ಅಂತಾರೆ ಆಪ್ಷನ್ ಡಿ ಈಸ್ ಸರಿಯಾದಂಥ ಉತ್ತರವಾಗಿರುತ್ತೆ. ದ ಅರೇಬಿಯನ್ ನೈಟ್ಸ್ ಈಸ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್, ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 65ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಸ್ನೇಹಿತರೆ, ನೀವು ಇಲ್ಲಿ ಗ್ರಾಮ್ಯಾಟಿಕಲ್ ಆಗಿ ನೀವು ಕರೆಕ್ಟ್ ಸೆಂಟೆನ್ಸನ್ನು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಮೂರ್ತಿ ಸೆಂಟ್ ಹಿ ಮದರ್ ಟು ಹಾಸ್ಪಿಟಲ್. ನೆಕ್ಸ್ಟ್ ಆಪ್ಷನ್ ಬಿ ಮೂರ್ತಿ ಸೆಂಟ್ ಆ್ಯನ್ ಮದರ್ ಟು ಹಾಸ್ಪಿಟಲ್. ಮೂರ್ತಿ ಸೆಂಟ್ ಎ ಮದರ್ ಟು ಹಾಸ್ಪಿಟಲ್. ನೆಕ್ಸ್ಟ್ ಮೂರ್ತಿ ಸೆಂಟ್ ಹಿಸ್ ಮದರ್ ಟು ಹಾಸ್ಪಿಟಲ್ ಅಂತ ನೀಡಲಾಗಿದೆ. ಸ್ನೇಹಿತರೆ, 65ನೇ ಪ್ರಶ್ನೆಗೆ ನೀವು ಗಮನಿಸ್ಬೋದು, ಮೂರ್ತಿ ಅವನ ತಾಯಿಯನ್ನು ಹಾಸ್ಪಿಟಲ್ಗೆ ಕಳಿಸಿದನು, ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿದೆ. ಅಂತಂದರೆ ಮೂರ್ತಿ ಸೆಂಟ್ ಹಿಸ್ ಮದರ್ ಟು ಹಾಸ್ಪಿಟಲ್ ಅಂತಾರೆ ಮೂರ್ತಿ ಅವನ ತಾಯಿಯನ್ನು ಹಾಸ್ಪಿಟಲ್ಗೆ ಕಳಿಸಿದನು ಅಂತಾರೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೀವಿಲ್ಲಿ ಫಸ್ಟ್ ಒಂದ್ಸಲ ನೀವು ಸೆಂಟೆನ್ಸ್ ಯಾವುದು ನೀಡಲಾಗಿದೆ ಆಪ್ಷನ್ ಎ ಬಿ ಸಿ ಡಿ 4 ಸೆಂಟೆನ್ಸ್ಗಳನ್ನು ಕಂಪ್ಲೀಟಾಗಿ ಓದಿ ಅದರಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡಿಕೊಂಡು ನಂತರ ನೀವು ಟಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 66ನೇ ಪ್ರಶ್ನೆ ಐಡೆಂಟಿಫೈ ದ ವರ್ಬ್ ಫ್ರಮ್ ದ ಅಂಡರ್ಲೈನ್ಡ್ ವರ್ಡ್ಸ್ ಅಂತ ನೀಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಕೆಳಗಡೆ ನೀಡಿರುವಂಥ ಅಂಡರ್ಲೈನ್ಡ್ ಮಾಡಿರುವಂಥ ವರ್ಡ್ಸ್ಗಳಲ್ಲಿ ವರ್ಬನ್ನು ನೀವು ಕಂಡುಹಿಡಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ವರ್ಬ್ ಅಂತಂದರೆ ನೀವು ಕ್ರಿಯಾಪದ ಆಗಿರುತ್ತೆ. ಇದರಲ್ಲಿ ವರ್ಬ್ ಅಂತಂದರೆ ಕ್ರಿಯಾಪದ ಕೂಡ ಆಗಿರುತ್ತೆ. ಇದರಲ್ಲಿ ಕ್ರಿಯಾಪದ ಯಾವುದು ಅಂತ ನೀವು ಗಮನಿಸಬೇಕಾಗತ್ತೆ. ಆಪ್ಷನ್ ಎ ಇಂಡಿಯನ್ಸ್ ಅಂತ ನೀಡಲಾಗಿದೆ. ಆಪ್ಷನ್ ಬಿ ನಾಲೆಡ್ಜ್ಡ್ ಅಂತ ನೀಡಲಾಗಿದೆ. ನೆಕ್ಸ್ಟ್ ಸಿ ಯಲ್ಲಿ ನೈಟಿಂಗೇಲ್, ನೆಕ್ಸ್ಟ್ ಡಿ ಯಲ್ಲಿ ಇಂಡಿಯಾ ಅಂತ ನೀಡಲಾಗಿದೆ. ಸ್ನೇಹಿತರೆ, 66ನೇ ಪ್ರಶ್ನೆಯಲ್ಲಿ ನೀವು ವರ್ಬ್ ಯಾವುದು ಅಂತಾರೆ ಅಕ್ನಾಲೆಡ್ಜ್ಡ್ ಅಂತಾರೆ ಅವರಿಗೆ ಹೇಳ್ತಾ ಇರುವಂಥದ್ದು ಅದು ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 67ನೇ ಪ್ರಶ್ನೆ ಐಡೆಂಟಿಫೈ ದ ರೈಟ್ ಸೆಂಟೆನ್ಸ್ ವಿತ್ ಪ್ರಾಪರ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಅಂತ ನೀಡಲಾಗಿದೆ. ಸ್ನೇಹಿತರೆ, ಇದರಲ್ಲೂ ಕೂಡ ಅಷ್ಟೇ ನೀವು ರೈಟ್ ಸೆಂಟೆನ್ಸನ್ನು ಅಂತಾರೆ ಪ್ರಾಪರ್ ಆಗಿರುವಂಥ ಒಂದು ಕಂಪ್ಲೀಟ್ ಸೆಂಟೆನ್ಸನ್ನು ನೀವು ಚೂಸ್ ಮಾಡಬೇಕು ಅಂತ ನೀಡಲಾಗಿದೆ. ಮೊದಲನೇದಾಗಿ ಆಪ್ಷನ್ ಏನು ನೋಡೋದಾದರೆ ದೇ ಗೋ ಬೈ ಬಸ್ ಟು ದ ಮ್ಯೂಸಿಕಲ್ ಕನ್ಸರ್ಟ್ ಎವ್ರಿ ಮಂತ್ ಅಂತ ನೀಡಲಾಗಿದೆ. ನೆಕ್ಸ್ಟ್ ಆಪ್ಷನ್ ಬಿ ದೇ ಟು ದ ಮ್ಯೂಸಿಕ್ ಕನ್ಸರ್ಟ್ ಟು ಗೋ ಎವ್ರಿ ಮಂತ್ ಬೈ ಬಸ್ ಅಂತ ನೀಡಲಾಗಿದೆ. ನೆಕ್ಸ್ಟ್ ಆಪ್ಷನ್ ಸಿ ಎವ್ರಿ ಮಂತ್ ದೇ ಗೋ ಟು ದ ಮ್ಯೂಸಿಕಲ್ ಕನ್ಸರ್ಟ್ ಬೈ ಬಸ್ ಅಂತ ನೀಡಲಾಗಿದೆ. ನೆಕ್ಸ್ಟ್ ಆಪ್ಷನ್ ಡಿ ಎವ್ರಿ ಮಂತ್ ದೇ ಗೋ ಟು ದ ಮ್ಯೂಸಿಕಲ್ ಕನ್ಸರ್ಟ್ ಟು ಬೈ ಬಸ್ ಅಂತ ನೀಡಲಾಗಿದೆ. ಸ್ನೇಹಿತರೆ, 67ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ಇಲ್ಲಿ ನೀವು ಗಮನಿಸ್ಬೋದು ದೇ ಗೋ ಬೈ ಬಸ್ ಟು ದ ಮ್ಯೂಸಿಕಲ್ ಕನ್ಸರ್ಟ್ ಎವ್ರಿ ಮಂತ್ ಅಂತಾರೆ ಅವರು ಬಸ್ನ ಮುಖಾಂತರ ಎವ್ರಿ ತಿಂಗಳು ಅವರು ಮ್ಯೂಸಿಕಲ್ ಕನ್ಸರ್ಟ್ಗೆ ಭೇಟಿ ನೀಡ್ತಾರೆ ಅಂತ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ PDF ಲಿಂಕನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಹಾಕ್ತಾ ಇರ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಲ್ಲಿ ಈ ಒಂದು ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ಗಳು ಪ್ರತಿಯೊಂದು ಕಮ್ಯುನಿಕೇಷನ್ ಪೇಪರ್ ಮತ್ತು ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತೆ PDO, ವಿಲೇಜ್ ಅಕೌಂಟೆಂಟ್ ಮತ್ತು BMTC ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ನ ಒಂದು KA ಅಧಿಸೂಚಿಸಲಾದಂಥ ಎಕ್ಸಾಮ್ಸ್ಗಳಿಗೆ ನಡೆಸಲಾದಂಥ ಕಮ್ಯುನಿಕೇಷನ್ ಪೇಪರ್ನ ಸಪ್ರೇಟ್ ಆದಂಥ ಒಂದು PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ 68ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಚೂಸ್ ದ ರೈಟ್ ಸೆಂಟೆನ್ಸ್ ವಿತ್ ದ ಪ್ರಾಪರ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಅಂತಾರೆ ಇಲ್ಲಿ ಸರಿಯಾದಂಥ ಒಂದು ಸೆಂಟೆನ್ಸನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, 68ನೇ ಪ್ರಶ್ನೆಯಲ್ಲಿ ನೀವು ಗಮನಿಸ್ಬೋದು KA ನೀಡಲಾದಂಥ ಒಂದು ಕೀ ಆನ್ಸರ್ಸ್ಗಳಲ್ಲಿ 4 ಆಪ್ಷನ್ಸ್ಗಳು ಕೂಡ ರೈಟ್ ಆಗಿದೆ ಅಂತ ನೀಡಲಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ 4 ಆಪ್ಷನ್ಸ್ಗಳು ಕೂಡ ಇಲ್ಲಿ ಸರಿಯಾದಂಥ ಉತ್ತರವಾಗಿರುತ್ತೆ. KA ನೀಡಲಾದಂಥ ಅಧಿಸೂಚನೆಯ ಎಕ್ಸಾಮ್ಸ್ ಆದ ನಂತರ ಅಫಿಷಿಯಲ್ ಆದಂಥ ಕೀ ಆನ್ಸರಲ್ಲಿ 4 ಉತ್ತರಗಳು ಸರಿಯಾಗಿ ಇದೆ ಅಂತ ಆಪ್ಷನ್ಸ್ಗಳನ್ನು ಕೂಡ ನೀಡಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದ್ಸಲ ನೀವು ಓದಿ ಇದರ ಒಂದು ಅರ್ಥವನ್ನು ಕೂಡ ತಿಳ್ಕೊಳ್ಳಿ. ನೆಕ್ಸ್ಟ್ 69ನೇ ಪ್ರಶ್ನೆ ಮೈ ಫಾದರ್ ವಾಸ್ ಡ್ಯಾಶ್ಡ್ ಹಾನೆಸ್ಟ್ ಮ್ಯಾನ್. ಸ್ನೇಹಿತರೆ, ಮೈ ಫಾದರ್ ವಾಸ್ ಡ್ಯಾಶ್ ಹಾನೆಸ್ಟ್ ಮ್ಯಾನ್ ಅಂತ ನೀಡಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ನೀವು ಆಪ್ಷನ್ಸ್ಗಳನ್ನು ಒಂದ್ಸಲ ಇಲ್ಲಿ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ
ಒಂದ್ಸಲ ಫಿಲ್ ಮಾಡಿಬಿಟ್ಟು ನೀವು ಓದಿ ನೋಡಿ, ಆ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೋ ಇಲ್ವ ಅಂತ ನಿಮಗೆ ಗೊತ್ತಾಗುತ್ತೆ. ಮೈ ಫಾದರ್ ವಾಸ್ ಆ್ಯನ್ ಹಾನೆಸ್ಟ್ ಮ್ಯಾನ್ ಅಂತ ಇಲ್ಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 70ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಇಲ್ಲಿ ನೀವು ಚೂಸ್ ಮಾಡಬೇಕಾಗುತ್ತೆ. ಆಪ್ಷನ್ ಎ ದ ಸನ್ರೈಸರ್ಸ್ ಇನ್ ದ ಈಸ್ಟ್. ಸ್ನೇಹಿತರೆ, ನಿಮಗೆ ಮೊದಲನೇದಾಗಿ ದಿಕ್ಕುಗಳು ಗೊತ್ತಿರಬೇಕಾಗುತ್ತೆ. ಈಸ್ಟ್, ವೆಸ್ಟ್, ನಾರ್ತ್ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದ್ರೆ ಸನ್ ಯಾವ ಒಂದು ದಿಕ್ಕಿನಲ್ಲಿ ಉದಯಿಸ್ತಾನೆ, ಇದು ಸರಿಯಾದಂಥ ಉತ್ತರ. ನಿಮಗೆ ಅಂತಾರೆ ದಿಕ್ಕುಗಳು ಗೊತ್ತಿದ್ರೆ ಸಾಕು, ಇಲ್ಲಿ ನೀವು ಸರಿಯಾದಂಥ ಉತ್ತರವನ್ನು ನೀಡಬಹುದಾಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಂತಾರೆ ದ ಸನ್ರೈಸರ್ಸ್ ಇನ್ ದ ಈಸ್ಟ್. ಸ್ನೇಹಿತರೆ, ಈಸ್ಟಲ್ಲೇ ಪೂರ್ವದಲ್ಲೇ ಸೂರ್ಯ ಉದಯಿಸ್ತಾನೆ, ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೀವು ಬೇರೆ ಬೇರೆ ಆಪ್ಷನ್ಸ್ಗಳನ್ನು ನೋಡಿದ್ರೆ ಇಲ್ಲಿ ಅವರು ಕಂಪ್ಲೀಟಾಗಿ ಸೆಂಟೆನ್ಸನ್ನು ಕೆಲವೊಂದರಲ್ಲಿ ದಿಕ್ಕುಗಳನ್ನು ಚೇಂಜ್ ಮಾಡಲಾಗಿದೆ, ಅದನ್ನು ನೀವು ಗಮನಿಸಿದರೆ ನಿಮಗೆ ಇಲ್ಲಿ ರಾಂಗ್ ಆಗಿರುವಂಥದ್ದು ಯಾವುದು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಮತ್ತು ವಿಲೇಜ್ ಅಕೌಂಟೆಂಟ್ PDO ಮತ್ತು BMTC ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಪರೇಟ್ ಆದಂಥ ಪ್ಲೇಲಿಸ್ಟ್ ಕೂಡ ಅವೈಲೇಬಲ್ ಇದೆ, ಅದರಲ್ಲಿರುವಂಥ ವೀಡಿಯೋಸ್ಗಳನ್ನು ಕೂಡ ನೋಡಿ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ.